ಹಾಯ್ ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ, ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕಾಗಲಿಲ್ಲ, ಹಾಗಾಗಿ ಇದೇ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಪೂಜೆ ಮಾಡಿ ಮನೇಲಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಆ್ಯಕ್ಚುಲಿ ನಾವು ಮಾರ್ನಿಂಗ್ ಹೋಗಲಿಲ್ಲ, ಸಂಜೆ ಹೋದ್ವಿ. ಮುಂದೆ ಅದೆಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲೇ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ. ನಾನು ಬದನೆಕಾಯಿ ಕಟ್ ಮಾಡ್ಬೇಕಾದ್ರೆ ಕೈ ಕಟ್ ಮಾಡ್ಕೊಬಿಟ್ಟೆ, ಹಂಗಾಗಿ ನನ್ನ ತಂಗಿ ಮಸಾಲ ರೊಟ್ಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಮಸಾಲ ರೊಟ್ಟಿ ಒತ್ತಬೇಕು. ಸೊ ಗೈಸ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಾಯಿತು. ಇವಾಗ ರೊಟ್ಟಿಗೆ ಎಣ್ಗಾಯಿ ಪಲ್ಯ ಮಾಡಬೇಕು, ಹಾಗೆ ಮಸಾಲ ರೊಟ್ಟಿ ಒತ್ತಬೇಕು. ಸೊ ಬನ್ನಿ ಮಾಡುವ. ನಾವು ಕ್ವಿಕ್ಕಾಗಿ ಮಾಡ್ತಾಯಿದ್ದೀವಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀವಿ, ಸಾಕು ಸಾಸಿವೆ. ಈಗ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀವಿ. ಮಸಾಲೆ ನನ್ನ ತಂಗಿ ಹಾಕ್ಸಿದ್ದಾಳೆ. ಏನೇನು ಹಾಕಿದೆಯೇ? ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಆಮೇಲಿಂದ ಟೊಮೆಟೊ, ಕಾಯಿ ಮತ್ತು ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡು ಮಸಾಲೆನ ಆಡಿಸ್ಕೊಂಡಿದ್ದಾಳೆ. ಸೊ ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾವಳೆ. ಭಯ ನೋಡಿ, ಭಯ. ರಾಘವೇಂದ್ರ ಸ್ವಾಮಿ ಅವ್ರ ಬರ್ತಡೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಫ್ರೆಶ್ ಅಪ್ ಆಗಿದ್ದೀನಿ, ನನ್ನ ತಂಗಿನೂ ಫ್ರೆಶ್ ಅಪ್ ಆಗಿಲ್ಲ. ಮೇ ಬಿ ದೇವಸ್ಥಾನಕ್ಕೆ ಸಂಜೆ ಹೋಗ್ತೀವಿ ಅನಿಸುತ್ತೆ. ಮನೇಲಿ ಪೂಜೆನ ಮಾಡಿದ್ದೀನಿ, ದೇವಸ್ಥಾನಕ್ಕೆ ಸಂಜೆ ಹೋಗ್ತೀವಿ ಅನಿಸುತ್ತೆ. ಬಿಕಾಸ್ ನನ್ನ ತಂಗಿ ಇನ್ನೂ ಸ್ನಾನ ಮಾಡಿಲ್ಲ. ಇವಾಗ ಪಲ್ಯ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಈಗ ರೌಂಡ್ ಬದನೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀವಿ ಎಣ್ಗಾಯಿ ಪಲ್ಯಕ್ಕೆ. ಈಗ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಒಂದು 5 ಮಿನಿಟ್ಸ್ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸಾಲ್ಟು ಹಾಕು, ಒಂದು ಸ್ಪೂನ್ ಫುಲ್ಲು ಹಾಕು. ಪುಡಿ ಉಪ್ಪಿಗಿಂತ ಹಳ್ಳುಪ್ಪು ಹಾಕ್ಬೇಕಿತ್ತು. ಸಾಕು. ನನ್ನ ತಂಗಿ ಎಣ್ಗಾಯಿ ಪಲ್ಯ ಮಾಡ್ತಾ ಇರಲಿ, ನಾನು ಮಸಾಲ ರೊಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥದ್ದು ರೊಟ್ಟಿನ ಒತ್ತಬೇಕು. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅಮ್ಮ ಇದು ಮಾಡಿಟ್ಟಿದ್ದಾರೆ ದಿವಸ. ಈಗ ನಾನು ಒತ್ತಬೇಕು ರೊಟ್ಟಿನ. ಈಗ ಬದನೆಕಾಯಿ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಅಚ್ಕಾರದ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಬೇಕು. ಸ್ವಲ್ಪ ಖಾರ ಯಾರು ತಿನ್ನಲ್ಲ ನಮ್ಮ ಸಾಂಬಾರು ಪುಡಿ ಬೇರೆ ಹಾಕಿದ್ದೀರ. ಸಾಕು. ಗರಂ ಮಸಾಲ ಸ್ವಲ್ಪ ಟೇಸ್ಟ್ ಇದೆ, ಹಾಕು. ಸಾಕು, ಮಿಕ್ಸ್ ಮಾಡಿ. ಸ್ವಲ್ಪ ಅರಿಶಿನ. ನನ್ನ ತಂಗಿ ಮಸಾಲೆ ಹಾಕ್ತಿದ್ದಾಳೆ, ನಾನಿಲ್ಲಿ ರೊಟ್ಟಿ ಇವಾಗ ತಟ್ಟಬೇಕೀಗ. ನಾನು ಆಯಿಲ್ ಹಾಕ್ಕೊತೀನಿ ರೊಟ್ಟಿ ತಟ್ಟುವಾಗ. ಫಸ್ಟ್ ಬರ್ತಿರಲಿಲ್ಲ, ಒಂದು 2-3 ಸಲ ಹಾಕಿದ್ಮೇಲೆ ಈಗ ರೊಟ್ಟಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ನಮ್ಮ ಮನೇಲಿ. ನಾನು ಫಸ್ಟ್ ನನ್ನ ತಂಗಿ ಹಾಕ್ತಿದ್ಲು, ಇವಾಗ ಅವಳು ಹಾಕಲ್ಲ, ನಾನು ಹಾಕ್ತೀನಿ. ಶೇಪ್ ಬರಲ್ಲ, ಬಟ್ ನೀಟಾಗಿ ಬರುತ್ತೆ ರೊಟ್ಟಿ. ಮಸಾಲ ರೊಟ್ಟಿ ತಟ್ಟಾಗಿದ್ದೀನಿ. ಫಸ್ಟ್ ಬರ್ತಾ ಇರಲಿಲ್ಲ, ಅದಕ್ಕೆ ಅಂದ್ಬಿಟ್ಟು ಮನೆ ತಂದೆ, ಪ್ರೆಸ್ಸಿಂಗ್ ಮನೆನ. ಆಮೇಲೆ ಕೈಯಲ್ಲಿ ತಟ್ಟೋದಿಲ್ಲ ಕಲ್ತಿದ್ದೀನಿ. ಹರಳೆಕಾಯಿ ಕಟ್ಟಿದ್ದೀನಿ, ಅಲ್ಲಿ ಪಲ್ಯ ರೆಡಿ ಆಗ್ತಾಯಿದ್ದೀನಿ. ನನ್ನ ತಂಗಿ ಮಾಡ್ತಿದ್ದಾಳೆ ಇವತ್ತು. ತಿಂದೋರ್ ಕತೆ ಏನಂತ ಗೊತ್ತಿಲ್ಲ. ಹರಳೆಕಾಯ್ದಿದೆ, ಎಣ್ಣೆ ನೀಟಾಗಿ ಸೌರು, ಫುಲ್ಲು ತವಾ ಫುಲ್ ಸೌರ್ಬೇಕು ಗುರು. ಕೊಡು ರೊಟ್ಟಿಗೆ ಹಾಕ, ರೊಟ್ಟಿಗೆ ಅಂತ ಲೆಕ್ಕ ಬರಲ್ಲ. ಈಗ ಎಣ್ಣೆ ಸೌರಾಯ್ತು, ಹರಳೆಕಾಯ್ದಿದೆ. ಈಗ ರೊಟ್ಟಿ ಹಾಕ್ಬೇಕು. ರೊಟ್ಟಿ ತಟ್ಟಿದ್ದೀನಿ ಈ ಥರ. ನಾನು ರೊಟ್ಟಿಗೆ ಎಣ್ಣೆ ಸೌರ್ತಿದ್ನಿಲ್ಲ, ನನಗೆ ಮರ್ತೋಗೈತೆ. ಸೈಡ್ ನನಗೆ ಎಣ್ಣೆ ಇರಲೇಬೇಕು ರೊಟ್ಟಿ ತಟ್ಟಕ್ಕೆ. ಎರಡು ರೊಟ್ಟಿ ಆಗಿದೆ. ಈಗ ಪಲ್ಯನೂ ರೆಡಿಯಾಗಿದೆ. ನಮ್ಮ ಅಜ್ಜಿಗೆ ಕೊಡ್ತಾ ಇದ್ದೀವಿ ತಿನ್ನೋಕ್ಕೆ. ಸಾಕ್ಬಿಡು, ಹಾಕ್ಕೊಡ್ಬೇಕು.
ಅವ ಹೆಂಗದ ಟೇಸ್ಟು? ಹೆಂಗ್ ತಟ್ಟಿದನು ರೊಟ್ಟಿಯ? ಆ ಹೇಳವ. ಅದಕ್ಕೆ ಚೆನ್ನಾಗಿ ಮಾಡಿವ್ನಾ? ಎಲ್ಲ ಬರ್ತದೆ. ಕತ್ತೆ ತವ ಮೇಕೆ ನಾನು ಏನು ಮಾಡ್ತಿಲ್ಲ ಕತೆ. ಅವ ಚೆನ್ನಾಗದ ರೊಟ್ಟಿ, ಪಲ್ಯ ಹೆಂಗದೆ? ಚೆನ್ನಾದ? ಹೋಗ್ರು ಅವರು ನಮ್ಮಮ್ಮನ ಅಮ್ಮ ನಮ್ಮೂರಿಗೆ ಬರ್ತಿರ್ಲಿಲ್ಲ, ಇವಾಗ ಬಂದು 15 ಡೇಸ್ ಇದೆ. ನಮ್ಮಂತೂ ಫುಲ್ ಖುಷಿ. ಈಗ ಅವ್ರಿಗೆ ರೊಟ್ಟಿ ಹಾಕೊಟ್ಬಿಟ್ಟು ಕೇಳಿದೆ ಟೇಸ್ಟ್ ಹೆಂಗೈತೆ ಅಂತ. ಅದಕ್ಕೆ ಹೇಳ್ತವೆ ಅಡುಗೆನೇ ಮಾಡೋಕ್ಕೆ ಬರೋದು ಅಂತಿದ್ದು, ಮಾಡಿದ್ಯಾ ಅಂತ. ಅದು ನಮ್ಮ ಅಜ್ಜಿ ಕೆಲ ಹೇಳ್ಸ್ಕೊಳ್ಳೋದು ಅಂದರೆ ಫುಲ್ ಖುಷಿ ನಮಗೆ. ನಮ್ಮ ಫೇವ್ರೆಟ್ ಅಜ್ಜಿ ನಮ್ಮಮ್ಮನಮ್ಮ, ನಮ್ಗೆ ಅಕ್ಕದ ಇಷ್ಟ. ಹಾಂ, ಸಂಜೆ ಪೂಜೆ ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಈ ಟೆಡಿ ಬೇರ್ದು ಒಂದು ದೊಡ್ಡ ಕತೆ ಇದೆ, ಅದನ್ನ ನಮ್ಮ ಪುನೀತ್ ಇರ್ತಾರೆ. ಹೇಳೋ. ಏನು ಗೊತ್ತಿಲ್ವಲ್ಲ ನನಗೆ ಕತೆ ಏನು ಗೊತ್ತಿಲ್ಲ ಅಲ್ಲ. ಎಂತ ಡವ್ ಮಾಡ್ತವನೆ ಅಂದರೆ ಈತ ತಗೊಂಡು ಬಂದು 3 ತಿಂಗಳು ಚೀಲ ಕಟ್ಟಿ ಮನೆ ಟೆರೆಸ್ ಮೇಲೆ ಎಸ್ತಿದ್ವಿ ಆಯ್ತಾ. ಗೊತ್ತು ಎಲ್ಲ, ಆದರೂ ಡವ್ ಮಾಡ್ತವನೆ. ಈಗ ಟೆಂಪಲ್ಗೆ ಹೋಗುತ್ತಿದ್ದೇವೆ. ದೇವಸ್ಥಾನ ನಾವು ಪ್ರತಿ ಗುರುವಾರ ಹೋಗ್ತೀವಿ, ಬಟ್ ಈ ಗುರುವಾರ ಅವರ ಹುಟ್ಟುಹಬ್ಬ ಇದರಿಂದ ದೇವಸ್ಥಾನ ಸಖತ್ ರಶ್ ಇತ್ತು. ಆರಾಧನೆ ಎಲ್ಲ ಮಾಡ್ತಾಯಿದ್ರು, ಬಟ್ ನಾವು ಬಂದ್ಬಿಟ್ವಿ ಮಂಗಳಾರತಿ ತೊಗೊಂಡು. ತುಂಬ ರಶ್ ಇತ್ತು ದೇವಸ್ಥಾನ. ಗುರುವಾರ ಬಂತು ಅಂದರೆ ಏನೋ ಒಂದು ನೆಮ್ಮದಿ ಸಮಾಧಾನ, ಯಾಕಂದರೆ ರಾಯರ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕೆ ಆಗಲ್ಲ. ನಾವು ಪ್ರತಿ ಗುರುವಾರ ಹೋಗ್ತೀವಿ. ನಾವು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ರಾಜಣ್ಣವ್ರಿಗೆ ವೇಟ್ ಮಾಡ್ತಿದ್ವಿ. ಅವ್ರು ಇವಾಗ ದೇವಸ್ಥಾನಕ್ಕೆ ಹೋಗಿದ್ರೆ ಅವ್ರು ಬಂದಮೇಲೆ ಸ್ನ್ಯಾಕ್ಸ್ ತಿನ್ನೋಕೆ ಹೋಗ್ಬೇಕು. ಸೊ ಪಾನಿಪುರಿ, ಇನ್ನೇನು ಯಾಕೆ ಲೇಟು? ನಾವೀಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಚಾಟ್ ಸೆಂಟರ್ಗೆ. ಹಾಯ್ ಯಶಮ್ಮ. ಅಣ್ಣ ಏನಣ್ಣ ಮಿಂಚ್ತಾ ಇದ್ದೀರಾ? ನಮ್ಮ ಬಿಟ್ಬಿಟ್ಟು ಅವ್ರ ಮಗ್ಳಿಗೆ ಡ್ರೀಮ್ ಮಾಡಿರೋದನ್ನ ಅವರು ತಿಂತವ್ರೆ ನೋಡಿ, ಇಲ್ಲಿ ಚಿಕ್ಕ ಮಗು ಥರ. ನಾನು ವಿಡಿಯೋ ಮಾಡೋಷ್ಟರಲ್ಲಿ ಎಲ್ಲ ಎತ್ಕೊಂಡು ಪ್ಲೇಟಲ್ಲಿರೋದೆಲ್ಲ ಖಾಲಿ ಮಾಡಿಬಿಟ್ರು ಗೈಸ್. ಅಣ್ಣ ನಿಮ್ಮನ್ನೇ ಝೂಮಲ್ಲಿ ತರಿಸ್ತಿರೋದು. ಅಲ್ಲ ದಹಿಪುರಿ ಸ್ಟಾರ್ಟಿಂಗೇ ಕೊಡ್ತಾರಾ? ಮಸಾಲೆ ಬಂತು ಗೈಸ್, ಇವಾಗ ನಾವು ಮಸಾಲೆ ನಾನು ಸ್ನ್ಯಾಪು ಮತ್ತು ಲಾಗು ಮಾಡೋಷ್ಟರಲ್ಲಿ ನಾನು ಬಿಟ್ಬಿಟ್ಟು ನಮ್ಮ ಜೊತೆ ಇರೋರೆಲ್ಲ ತಿಂತಾಯಿದ್ರು. ಮಸಾಲೆ ಬಂದಿದೆ ಗೈಸ್, ಅಲ್ಲಿ ಸೇವ್ ಪುರಿ. ನಾನು ಬಿಟ್ಬಿಟ್ಟು ತಿನ್ನಕ್ಕೆ ಹೆಂಗಾದ್ರೂ ಮನ್ಸು ಬರ್ತಾಯಿತ್ತು. ಒಂಚೂರು ತಿನ್ನು ಅಂತೆಲ್ಲ ನಾನು ವೀಡಿಯೋ ಮಾಡ್ತಾಯಿದ್ರು, ತಿಂತಾ ಇದ್ದಾರೆ ಎಲ್ಲ. ತಿಂದು ಫೈನಲ್ ಈಗ ಸುಕ್ಕ ಪುರಿ ತಿಂತಾಯಿದ್ದೀವಿ. ಕೊಟ್ರೆ ನನಗೊಂದು ನಾವೆಲ್ಲ ತಿಂದು ಖಾಲಿ ಮಾಡೋಷ್ಟರಲ್ಲಿ 3 ಪ್ಲೇಟ್ ಒಬ್ಬನೇ ತಿಂತವನೆ ನನ್ನ ಗಂಡ. ಆಯ್ಸಮ್ಮ. ಇಲ್ಲೂ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ನನಗೆ ನೈಟ್ ಪ್ಯಾಂಟ್ ಇಷ್ಟ ಆಯಿತು ಅಂದ್ಬಿಟ್ಟು ಮತ್ತೆ ಇಲ್ಲೂ ನೈಟ್ ಪ್ಯಾಂಟ್ ತೊಗೊಂಡೆ 3. ಇದೆರಡು ನೈಟ್ ಪ್ಯಾಂಟ್ ತೊಗೊಂಡೆ, ಮತ್ತು ಯಶಮ್ಮಗೊಂದು ಫ್ರಾಕು. ಮಾರ್ನಿಂಗ್ ಒಂದು 8 o'clock ಆಗಿತ್ತು ಅನಿಸುತ್ತೆ. ಪುನೀಗೆ ನೈಟ್ ಡ್ಯೂಟಿ. ಬಾ ಹೊರ್ಗಡೆ ಹಿಮ ಚೆನ್ನಾಗಿ ಬೀಳ್ತಿದೆ ಅಂದ್ಬಿಟ್ಟು ರೌಂಡ್ಸ್ ಕರ್ಕೊಂಡು ಬಂದಿದ್ರು. ಸುಮ್ಮನೆ ಒಂದು ರೌಂಡ್ ಬಂದಿದ್ವಿ ಹಾಗೆ ಪುನಿಯವರ ಚಿಕ್ಕಪ್ಪನ ಮನೆಗೆ. ಸೊ ಅಲ್ಲಿಂದ ಕಾಫಿ ಕುಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.